ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಬೆಳಗಿನ ತಿಂಡಿಗಳು ಚಟ್ನಿ ಮತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಂಬರಿ ಬನ್ನಿ. ಸ್ವಲ್ಪ ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಈ ಚಾಪರಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಸೌತೆಕಾಯಿ, ಈರುಳ್ಳಿ ಈ ವೆಜಿಟೇಬಲ್ ಕಟ್ಟರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಈ ನಿಂಬೆ ರಸ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ದವ್ರು ಕಾಯಿ ತುರಿ ಹಾಕ್ಕೋಬೋದು. ನಮ್ಮನೆ ಕಾಯಿ ತುರಿ ಹಾಕೋದು ತಿನ್ನಲ್ಲ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ಹಾಕ್ಕೋಬೋದು. ನೋಡಿ, ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ, ಒಳಗಡೆ ಬೀಜ ತೆಗ್ದಿದ್ದೀನಿ. ಇದನ್ನು ಮಾತ್ರ ತಗೊಂಡು ಮಿಕ್ಸಿಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ರುಬ್ಕೋತೀನಿ. ಇಲ್ಲಿ ಬೆಲ್ಲ ನೆನೆಸಿದ್ದೀನಿ ಸ್ವಲ್ಪ. ಇವಾಗ ಇದನ್ನು ಸ್ಪೂನ್ ಸಹಾಯದಿಂದ ಎಲ್ಲ ತೊಗೊಳ್ತೀನಿ. ಒಳಗಡೆ ತಿರುಳು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ, ಇದು ನಿಂಬೆ ಉಪ್ಪು ಅಂಗಡಿಲಿ ಸಿಗುತ್ತೆ, ದಿನಸಿ ಅಂಗಡೀಲಿ ನಿಂಬೆ ಉಪ್ಪು ಕೊಡಿ ಅಂದರೆ ಕೊಡ್ತಾರೆ. ಇದಿಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. ನಾನು ನಿಂಬೆ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಇದರೊಳಗಡೆ ಹಾಕಿ ರುಬ್ಕೊಂಬಿಡ್ತೀನಿ. ಇವಾಗ ಬೆಲ್ಲ ಕರ್ಗಸಕ್ಕಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ. ಇದರಲ್ಲಿ ಏನು ಕಸ ಇರಲ್ಲ, ಒಂದು ಸಲ ಸೋಸ್ಬಿಡ್ತೀನಿ. ಇವಾಗ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರೆಲ್ಲ ತೊಳೆದ್ಬಿಟ್ಟು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದು ಜ್ಯೂಸ್ ಬಂದವ್ರಿಗೆ ಕೊಡ್ಬೋದು. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತಣ್ಣಗಾಗುತ್ತೆ. ಈ ಥರ ಜ್ಯೂಸ್ ನೀವು ಮಾಡಿ, ನಾನು ಮಾಡಿರೋ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಸಿಗೆಯಲ್ಲಿ ಈ ರೀತಿ ಮಾಡ್ಕೊಂಡು ಕುಡೀರಿ. ಬಂದವ್ರಿಗೆ ತಣ್ಣಗಾದ್ಮೇಲೆ ಹಾಕ್ಕೊಡೋದು. ಮೊದಲಿಗೆ ಸ್ವಲ್ಪ ಎಳ್ಳು ಇಟ್ಕೊಂಡಿದ್ದೀನಿ, ಒಂದು 1/4 ಕಪ್ ಆಗೋಷ್ಟು. ಇದನ್ನು ಲೈಟಾಗಿ ಹುರ್ಕೊಳ್ಳೋಣ. ಇದು ಹುರಿದಾದ್ಮೇಲೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು ಇಟ್ಕೊಂಡಿದ್ದೀನಿ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚಟ್ನಿ ರುಬ್ಕೊಳ್ತೀನಿ. ಇದು ಎಳ್ಳು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ದೋಸೆ ಚಟ್ನಿ, ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ನೆಂಚ್ಕೊಂಡು ತಿನ್ಬೋದು. ಈ ಬೇಸಿಗೆ ಕಾಲದಲ್ಲಿ ತಂಪು ಕೂಡ. ಇದು ಸ್ವಲ್ಪ ಘಮ ಬರೋ ತನಕ ಹುರ್ಕೊಂಡು ಚಟ್ನಿ ಮಾಡೋಣ. ಈ ಸಾಮಾನುಗಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಚಟಪಟ ಅಂತ ಸಿಡಿಯೋದು ನಿಮಗೆ ಗೊತ್ತಾಗುತ್ತೆ, ಘಮ ಬರುತ್ತೆ. ತುಂಬ ಸೀಸಬಾರ್ದು. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಚಟ್ನಿ ಜಾರಿಂದ ಒಂದು ಡಬ್ಬಿಗೆ ತಗೊಂಡಿದ್ದೀನಿ. ಇವತ್ತು ದೋಸೆಗೆ ಎಳ್ಳು ಚಟ್ನಿ, ಬೆಣ್ಣೆ ದೋಸೆ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ. ಇಲ್ಲಿ ಮೊದಲಿಗೆ 1/4 kg ನುಗ್ಗೆಕಾಯಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೊಳಕೆ ಹೆಸರು ಕಾಳು, ತೊಗರಿಬೇಳೆ ನೆನೆಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಟೊಮೊಟೊ, ಒಂದು ಸಣ್ಣ ಈರುಳ್ಳಿ ಇಷ್ಟು ಹಾಕ್ತೀನಿ. 2 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತೀನಿ. ಉಪ್ಪು ಹಾಕ್ತಾಯಿಲ್ಲ, ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ಈ ಥರ ಒಂದು ಬಟ್ಲಲ್ಲಿ ಇಟ್ಬಿಟ್ಟು 3 ವಿಷಲ್ ತಗೊಳ್ತೀನಿ. ಮೊದಲಿಗೆ ಮುಚ್ಚಳ ತೆಗ್ದೀನಿ. ನುಗ್ಗೆಕಾಯಿ ಒಳಗಿರೋದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕಿಲ್ಲ, ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದನ್ನೆಲ್ಲ ಕೈಯಲ್ಲಿ ಕಿವುಚ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಹಾಕ್ತೀನಿ. ಬೆಳ್ಳುಳ್ಳಿ, ಟೊಮೊಟೊ ಮ್ಯಾಶ್ ಮಾಡಿರೋದು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ. ಬೆಂದಿರೋದು ಬೇಳೆ ಮತ್ತು ಹೆಸರು ಕಾಳು ಇದು ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಮಾಡಿಬಿಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಪಾತ್ರೆಗೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು, ಮೆಂತ್ಯ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ.
ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇಷ್ಟಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ತೀನಿ. ನಿಮಗೆ ನೀರಿಂದು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಮಗೆ ಇಷ್ಟ ಆದರೆ ಸಾಕು. ನಾನೇನು ರುಬ್ಬು ಹಾಕಲ್ಲ, ಏನು ಮಸಾಲೆ ಹಾಕಲ್ಲ, ಇಷ್ಟೇ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ರೆಡಿ. ನೋಡಿ, ಬಿಸಿ ಬಿಸಿ ಅನ್ನ, ತುಪ್ಪ, ನುಗ್ಗೆಕಾಯಿ ಹಾಕಿದ್ದೀನಿ. ಈ ರೀತಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿನ್ನೋದು. ಮಸಾಲೆ ಇಲ್ಲದ ಸಾಂಬಾರು, ರುಬ್ಬು ಹಾಕಿಲ್ಲ, ಏನೂ ಮಾಡಿಲ್ಲ. ಈ ರೀತಿ ಬೇಸಿಗೆ ಕಾಲದಲ್ಲಿ ಒಮ್ಮೆ ನೀವು ಸಾಂಬಾರು ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.